ಅವಾಗಿನ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಬಂದು ಮಲಗಿದ್ ನಮಗೆ ನಮ್ಮ ಅಕ್ಕ ಫೋನ್ ಮಾಡಿ ವಾಪಸ್ ಚೌಟ್ರಿಗೆ ಬರ್ರಿ ಅಂತ ಹೇಳ್ಬಿಟ್ಲು. ಒಂದ್ಸಲ ನಿದ್ದೆ ಆತ್ ಮಕ್ಕಂಡ್ರೆ ತಮಟೆ ಸೌಂಡಿಗೂ ಎಚ್ಚರ ಆಗ್ಲಿಲ್ಲ ನನಗೆ. ನಮ್ಮ ಅಕ್ಕ ಕೊಟ್ಟಿದ್ದು ಒಂದು ಮಿಸ್ ಕಾಲಿಗೆ ಹೆಂಗೆ ಎಚ್ಚರತ ಗೊತ್ತಿಲ್ಲ. ಚೌಟ್ರಿಗೆ ಹೋಗಿ ನೋಡಿದ್ರೆ ನಮ್ಮ ಅಣ್ಣರ ಜೊತೆಗೆ ನನ್ನನ್ನು ಅರ್ಶನ ಬಳಸ್ಕೊಳ ಕೂರಿಸ್ಬಿಟ್ರಪ್ಪ. ನಮ್ಮ ಅತ್ತೆ ಚೆನ್ನಾಗಿ ಮಸಾಜ್ ಮಾಡ್ತರ್ತಿ ಅಂತ ಕೈ ಕಾಲು ಎಲ್ಲದನ್ನು ಕೊಟ್ಟು ಜೂಸ್ಕೊಂಡ್ಬಿಟ್ಟೆ. ಮತ್ತೆ ಸೇಮ್ ಡಿಟ್ ಈ ಗಿಲ್ಲಿ ಡೈಲಾಗೆ ಹೊಡೆದಿದ್ದು. ಯಾವುದೇ ಕಾರ್ಯದಲ್ಲಾದ್ರೂ ಅರ್ಶನ ಹಚ್ಚಿದ ಮೇಲೇನೆ ಅಲ್ವಾ ಅವ್ರ ಮುಖದಲ್ಲಿ ಒಂದು ಕಳೆ ಬರೋದು. ಇವರೇ ನೋಡಿ ಹುಡುಗ ಹುಡುಗಿ ತಂಗಿ ನೈಟ್ ರಿಸೆಪ್ಷನಾಗಿ ತೋರಿಸಿಲ್ಲ ಅಂತ ಇವಾಗ ತೋರಿಸ್ತಾ ಇದ್ದೀನಿ ಝೂಮ್ ಹಾಕಿ. ಓದಿವಿ ಅಂತ ಮೋಸ ಮಾಡ್ತಾರೆ ಅಂತ ನಮ್ಮ ಅತ್ತೆ ನೋಡ್ರಿ ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆ ಮಗು ಎಂಥ ಟಾಸ್ಕ್ ಕೊಟ್ಬಿಡತ್ತಿ. ಸರಿ ಬೆಸ ಅನ್ನೋದನ್ನ ಹುಡುಕಿ ಲೆಕ್ಕ ಮಾಡಕ್ ಹಚ್ಬಿಡ್ತಪ್ಪ ಅಡಿಕೆ ತಗೊಂಡು. ನಮ್ಮ ಅತ್ತಿಗೆ ಅಮ್ಮ ಕೊಟ್ಟಿರೋ ಅಡಿಕೆಗೆ ಬಚ್ಚಿಕಂದ್ ನಮ್ಮ ಅಣ್ಣಗೆ ಹಿಡಿತೈತಿ. ಅಣ್ಣ ಭಾಳ ಹುಷಾರು, ಅದಕ್ಕೆ ಭಾರಿ ಶಾರ್ಪ್ ಐತಿ ಅಂದ್ಬಿಟ್ಟೆ. ಅದಾದ್ಮೇಲೆ ಸುರ್ಗಿ ನೀರು ಹಾಕೋಕೆ ನಮ್ಮೆಲ್ರೂ ಹೊರಗೆ ಕರ್ಕೊಂಬಂದು ಕೂರಿಸಿದ್ರು. ತಲೆಗೆ ಹಾಲು ತುಪ್ಪ ಹಾಕಿ ನೀರನ್ನ ಹಾಕಿ ಈ ಕಾರ್ಯನ ಮುಗಿಸಿದ್ರು. ತಲೆ ತುಂಬ ಇಷ್ಟಕ್ಕೊಂದು ತುಪ್ಪ ಹೋಯ್ತಾರೆ ಅಂತಂದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ನಾನು ಹೇರ್ ಸ್ಟೈಲ್ ಮಾಡೋಕೆ ನಾನು ಎಷ್ಟು ಕಷ್ಟಪಟ್ಬಿಟ್ಟೆ ಅಂದರೆ ಅವಾಗ ಹೋಗಿ ತಲೆ ಒರೆಸ್ಕೊಂಡು ಬಿಸಿಲಿಗೆ ಒರೆಸ್ಕೊಂಡು ಲಾಸ್ಟಿಗೆ ಹೇರ್ ಡ್ರೈಯರ್ ತಗೊಂಡು ಹೇರ್ ಡ್ರೈ ಮಾಡ್ಕೊಂಡಿದ್ದು. ನಮ್ಮ ಅಕ್ಕ ನೋಡ್ರಿ, ನಮ್ಮ ಅಕ್ಕಗೆ ಮೇಕಪ್ ಆರ್ಟಿಸ್ಟ್ ಕರ್ಕೊಂಬಂದ್ರು ನಮ್ಮ ಅಕ್ಕಗೆ ಅವರೆಲ್ಲ ಯೂಸೇ ಇಲ್ಲ. ನಮ್ಮ ಅಕ್ಕ ಯಾರನ್ನಾರು ಒಪ್ಪಿಟ್ರೆ ನಾವು ಅವ್ರಿಗೆ ಎಲ್ಲರಿಗೂ ಜೈ. ಯಾಕಂದ್ರೆ ನಮ್ಮ ಅಕ್ಕ ಅಷ್ಟು ಪರ್ಫೆಕ್ಟ್ ಮೇಕಪ್ ಅಲ್ಲಿ. ಅದಕ್ಕೆ ಬೇಡ ಅನ್ಕೊಂಡ್ರು ಯಾಕೋ ಇಷ್ಟ ಆಗಿ ಮತ್ತೆ ಬೆಳಗ್ಗೆನೂ 1/4 kg ಮೇಕಪ್ ಹಾಕಿಸ್ಕೊಂಡ್ಬಿಟ್ಟೆ. ಪಟ ಹೋಗಿ ಹೊಟ್ಟೆಗೆ ಹಾಕ್ಯಂದು ಕಾಣ್ತಿಲ್ಲ ಅಂದ್ರು ಕಾಣ್ತೈತಿ ಅಂತ ಸುಳ್ಳು ಹೇಳ್ಕೊಂತ ನಿಂತಿರೋ ನಮ್ಮ ಬಸಣ್ಣ ನೋಡ್ಕೊಂತ ಈ ಬ್ರಹ್ಮಗಂಟಿನ ಬಗ್ಗೆ ಕೇಳಕ್ ಹೋದೆ. ಈ ಗಂಟು ಹೇಗೆ ಗಟ್ಟಿಯಾಗಿರುತ್ತೋ ಅದೇ ತರ ನಮ್ಮ ಬಾಂಧವ್ಯ ಕೂಡ ಗಟ್ಟಿಯಾಗಿರ್ಲಿ ಅಂತ ಇದನ್ನ ಕಟ್ತಾರಂತೆ. ಈ ಹರಣಿ ದೀಪನ ಹಿರಿಯರ ಆಶೀರ್ವಾದ ಪಡೆಯೋದಕ್ಕೆ ಹಚ್ತಾರಂತೆ ಮದುವೆ ಮುಗಿಯೋವರೆಗೂ. ತಲೆಯಲ್ಲಿ ಭಾಳ ದಿನದಿಂದ ಇತ್ತು, ಕೊನೆಗೂ ಶಾಸ್ತ್ರಿಗಳನ್ನೇ ಕೇಳಿ ತಿಳ್ಕೊಂಡ್ಬಿಟ್ಟೆ. ಇವರೇ ನೋಡ್ರಿ ನಮ್ಮ ಅಮ್ಮಂತ ಅವ್ರ ಮನೆ ಅನ್ನದಾತೆಯರು. ನಮ್ಮ ಅಳಿಯೋದು ನೋಡ್ರಿ ಎಂತ ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತಾನೆ. ಈಗ ಸಿಗ್ತದೆ ಅಂತ ಹೋಗಿ ಉಣ್ಣ ಕೂತ್ಕೊಂಡ್ರೆ ಉಣ್ಣ ಕೆಡಬಾರ್ದವ್ರು. ಅಲ್ಲೇ ನಿದ್ದೆ ತುಗುಡ್ಸಕತ್ಬಿಟ್ಟಿದ್ದೆ. ಪಟಸ್ತಿಲ್ಲ ಅಂತೇಳಿ ಸ್ಟಾರ್ಟರ್ಸ್ನೇ ಅನ್ನ ಸಾರು ಮಾಡ್ಕೊಂಡು ಉಣ್ತಿದ್ದಾರೆ ನೋಡ್ರಿ ನನ್ನ ತಮ್ಮರು. ಹಾಗೆ ನನ್ನ ಹೊಟ್ಟೆನ ತುಂಬಿಸ್ಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ಅಣ್ಣನ ಮದುವೆಯ ಮುಹೂರ್ತದ ದಿನದ ವ್ಲಾಗ್. ಇಷ್ಟ ಆಗಿದ್ರೆ ಫಾಲೋ, ಲೈಕ್ ಆ್ಯಂಡ್ ಶೇರ್ ಮಾಡಿ.